ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಆಮೇಲೆ ಡಾಕ್ ಸೇವಕ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಂದರೆ ಅಂಚೆ ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲ್ದಂಗೆ ಕೊನೆ ತನಕ ನೋಡ್ರಿ. ಈ ಹುದ್ದೆಗಳೇನದವಲ್ರಿ, ಇವು ಕೇಂದ್ರ ಸರ್ಕಾರದ ಕಾಯಂ ಹುದ್ದೆಗಳಲ್ರಿ. ಅಂಚೆ ಇಲಾಖೆಯ ಅಡಿಯಲ್ಲಿಯೇ ವರ್ಕ್ ಮಾಡಬೇಕು ನೀವು, ಆದ್ರೆ ಇವು ಕಾಯಂ ಹುದ್ದೆಗಳಲ್ಲ, ಅಂದ್ರೆ ಪರ್ಮನೆಂಟ್ ಜಾಬ್ ಅಲ್ರಿ ಇವು. ಓಕೆ ರೀ, ನೋಡ್ರಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಪರ್ಮನೆಂಟ್ ಹುದ್ದೆಗೆ 50,000 ಪ್ಲಸ್ ಸ್ಯಾಲರಿ ಇದ್ರೆ, ಈ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದ್ರೆ ತಾತ್ಕಾಲಿಕ ಹುದ್ದೆಗೆ ಆಯ್ಕೆ ಆದ್ರೆ ನಿಮಗೆ 20,000 ಮಾತ್ರ ಸ್ಯಾಲರಿ ಇರುವಂಥದ್ದು. ಸ್ಯಾಲರಿಯ ಬಗ್ಗೆ ಇನ್ ಡಿಟೇಲ್ ಮಾಹಿತಿ ನೆಕ್ಸ್ಟ್ ಕೊಡ್ತೀನಿ. ಓಕೆ ರೀ, ಇಷ್ಟು ತಿಳ್ಕೊಳ್ರಿ, ಇವು ಕಾಯಂ ಹುದ್ದೆಗಳಲ್ಲ, ಕೇಂದ್ರ ಸರ್ಕಾರದ ಕಾಯಂ ಹುದ್ದೆಗಳಲ್ಲ ರೀ, ಇವು ಟೆಂಪರರಿ ಜಾಬ್. ಓಕೆ ರೀ, ಭಾರತದಾದ್ಯಂತ ಒಟ್ಟಾರೆಯಾಗಿ 28,740 ಹುದ್ದೆಗಳು ಇರುವಂಥದ್ದು ರೀ. 28,740 ಹುದ್ದೆಗಳು ಖಾಲಿ ಇರುವಂಥದ್ದು. ಈ 28,740 ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ 1,023 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಯಾವ್ಯಾವ ಡಿಸ್ಟಿಕ್ಕಿನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇನ್ನೂ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದೊಳಗೆ ಇನ್ ಡಿಟೇಲ್ ಮಾಹಿತಿ ಕೊಡ್ತೀನಿ ರೀ. ಅಂದರೆ ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ಇನ್ ಡಿಟೇಲ್ ಮಾಹಿತಿ ಕೊಡ್ತೀನಿ. ಓಕೆ ರೀ, ನೆಕ್ಸ್ಟ್ ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. ಓಕೆ ರೀ, ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಫೆಬ್ರವರಿ 2, 2026. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಫೆಬ್ರವರಿ 16, 2026 ಆಗಿರ್ತದೆ. ಓಕೆ ರೀ, ನೆಕ್ಸ್ಟ್ ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದ್ರೂ ತಪ್ಪು ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ ಅರ್ಜಿ ಕರೆಕ್ಷನ್ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಫೆಬ್ರವರಿ 18ರಿಂದ ಫೆಬ್ರವರಿ 19 ತನಕ ಅಂದ್ರೆ 2 ದಿನಗಳ ಕಾಲಾವಕಾಶ ನೀಡ್ಯಾರ್ರಿ. ಈ 2 ದಿನಗಳಲ್ಲಿ ಅಪ್ಲಿಕೇಶನ್ ಅಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ನೀವು ತಿದ್ದುಪಡಿ ಮಾಡ್ಕೊಳ್ಬಹುದು, ಅಂದ್ರೆ ಅಪ್ಲಿಕೇಶನ್ ಅನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಬಹುದು. ಓಕೆ ರೀ, ನೆಕ್ಸ್ಟ್ ಆಗ್ಲೇ ಹೇಳ್ದಂಗೆ GDS ಆರ್ ನಾಟ್ ರೆಗ್ಯುಲರ್ ಎಂಪ್ಲಾಯೀಸ್ ಆಫ್ ದ ಡಿಪಾರ್ಟ್ಮೆಂಟ್ ಆರ್ ಸೆಂಟ್ರಲ್ ಗವರ್ನಮೆಂಟ್ and their emoluments or allowances and other entitlements are not at par with the central government employees ಅಂತ ನೋಟಿಫಿಕೇಶನ್ ದೊಳಗೆ ಕ್ಲಿಯರ್ ಆಗಿ ಕೊಟ್ಟಾರ ನೋಡ್ರಿ. ಈ ಹುದ್ದೆಗಳೇನದವಲ್ರಿ, ಈ ಹುದ್ದೆಗಳು ಕೇಂದ್ರ ಸರ್ಕಾರದ ಕಾಯಂ ಹುದ್ದೆಗಳಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರದ ಕಾಯಂ ಹುದ್ದೆಗಳಿಗೆ ಎಷ್ಟು ವೇತನ ಇರ್ತದ ಅಷ್ಟು ವೇತನ ಇಲ್ಲಿ ನಿಮಗೆ ಸಿಗಂಗಿಲ್ಲ. ಅದೇ ರೀತಿ ಅವರಿಗೆ ಸಿಗುವಂಥ ಸೌಲಭ್ಯಗಳು ಕೂಡ ನಿಮಗೆ ಸಿಗಂಗಿಲ್ಲ. ಇದು ನಿಮಗೆ ನೆನಪಿರಲಿ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದಮೇಲೆ ನೀವು ರೂರಲ್ ಏರಿಯಾಗಳಲ್ಲಿಯೇ ಸೇವೆಯನ್ನು ಸಲ್ಲಿಸಬೇಕಾಗ್ತದೆ. ಅಂದ್ರೆ ಗ್ರಾಮಗಳು ಅಂದ್ರೆ ಹಳ್ಳಿಗಳಲ್ಲಿಯೇ ಸೇವೆ ಸಲ್ಲಿಸಬೇಕಾಗ್ತದೆ. ಆಮೇಲೆ 4ರಿಂದ 5 ತಾಸು ಮಾತ್ರ ಕೆಲಸ ಮಾಡೋದಿರ್ತದ್ರಿ. ಒಂದು ದಿನದಲ್ಲಿ 4ರಿಂದ 5 ತಾಸು ಮಾತ್ರ ಕೆಲಸ ಮಾಡೋದಿರ್ತದೆ. ಓಕೆ ರೀ, ನೆಕ್ಸ್ಟ್ ಇದರಲ್ಲಿಯೇ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಒಂದು ಹುದ್ದೆ ಅದ ರೀ. ಈ ಹುದ್ದೆಗಳಿಗೆ ನೀವು ಸೆಲೆಕ್ಟ್ ಆದ್ರಿ ಅಂತ ತಿಳ್ಕೊಡ್ರಿ. ಪೋಸ್ಟ್ ಆಫೀಸಿಗೆ ನೀವೇ ಜಾಗ ಕೊಡ್ಬೇಕು, ಆಮೇಲೆ ನೀವೇ ಒಂದು ರೂಮ್ ಕಟ್ಟಿ ಪೋಸ್ಟ್ ಆಫೀಸನ್ನು ತಯಾರು ಮಾಡಿ ಕೊಡ್ಬೇಕ್ರಿ. ನೆನಪಿರ್ಲಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ಸ್ ಆರ್ ರಿಕ್ವೈರ್ಡ್ ಟು ಅರೇಂಜ್ ಅಕಾಮಡೇಷನ್ ಫಾರ್ ರನ್ನಿಂಗ್ ದ ಪೋಸ್ಟ್ ಆಫೀಸ್. ಅಕಾಮಡೇಷನ್ ನೀವೇ ರೆಡಿ ಮಾಡಿ ಕೊಡ್ಬೇಕು. ಯಾರು ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಅರ್ಜಿ ಸಲ್ಲಿಸ್ಬೇಕಂತೀರಿ ಅವರು ಇನ್ ಕೇಸ್ ನೀವು ಸೆಲೆಕ್ಟ್ ಆದಿರಿ ಅಂತ ತಿಳ್ಕೊಳ್ರಿ, ಪೋಸ್ಟ್ ಆಫೀಸ್ ರನ್ ಮಾಡುವುದಕ್ಕಾಗಿ ಅಕಾಮಡೇಷನ್ ನೀವೇ ಮಾಡಿ ಕೊಡ್ಬೇಕ್ರಿ. ಓಕೆ ರೀ, ಇದು ನೆನಪಿರಲಿ. ಇನ್ನು ಜಾಬ್ ಪ್ರೊಫೈಲ್ ಏನು, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆದಿರಿ ಅಂತ ತಿಳ್ಕೊಳ್ರಿ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆದ್ರೆ ನೀವೇನು ಕೆಲಸ ಮಾಡೋದಿರ್ತದ ಅಲ್ಲಿ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ರೂರಲ್ ಏರಿಯಾದೊಳಗೆ ಏನು ಪೋಸ್ಟ್ ಆಫೀಸ್ ಇರ್ತದಲ್ಲ, ಆ ಪೋಸ್ಟ್ ಆಫೀಸ್ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ, ಸಂಪೂರ್ಣ ಜವಾಬ್ದಾರಿ ನೀವೇ ತಗೊಳ್ಬೇಕಾಗ್ತದೆ. ಯಾರ್ರಿ? ಬ್ರಾಂಚ್ ಪೋಸ್ಟ್ ಮಾಸ್ಟರ್ನವರು ದಿನನಿತ್ಯದ ಆ ಪೋಸ್ಟ್ ಆಫೀಸ್ ಕೆಲಸ ಮಾಡಬೇಕಾಗ್ತದೆ. ಅಂದ್ರೆ ಉದಾಹರಣೆಗಾಗಿ ಉಳಿತಾಯ ಖಾತೆ ಆಗಿರಬಹುದು, ಅಂದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆಗಿರಬಹುದು, ಅಥವಾ RD ಅಕೌಂಟ್ ಆಗಿರಬಹುದು, ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರಬಹುದು. ಈ ರೀತಿಯ ಸರ್ಕಾರಿ ಯೋಜನೆಗಳನ್ನ ಜನರಿಗೆ ನೀವು ತಿಳಿಸ್ಬೇಕ್ರಿ. ತಿಳಿಸಿ ಅಕೌಂಟನ್ನು ಓಪನ್ ಮಾಡಿಸ್ಬೇಕಾಗ್ತದೆ. ಅದೇ ರೀತಿ ಜನರು ಪೋಸ್ಟ್ ಆಫೀಸ್ ಒಳಗೆ ಅಮೌಂಟ್ ಡಿಪಾಸಿಟ್ ಮಾಡಬೇಕಾಗಿತ್ತು ಅಥವಾ ಪೋಸ್ಟ್ ಆಫೀಸ್ನಿಂದ ಹಣ ವಿಡ್ರಾ ಮಾಡಬೇಕಾಗಿತ್ತು ಅಂದ್ರೆ ಅಂಥ ಸೇವೆಗಳನ್ನು ನೀವು ಒದಗಿಸ್ಬೇಕಾಗ್ತದೆ. ನೆಕ್ಸ್ಟ್
ಪೋಸ್ಟ್ ರಿಜಿಸ್ಟರ್ಡ್ ಪೋಸ್ಟ್ ಆಗಿರ್ಬೋದು, ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ಅಥವಾ ಮನಿ ಆರ್ಡರ್ ಆಗಿರ್ಬೋದು, ಅಥವಾ ಏನಾದರೂ ಪಾರ್ಸಲ್ಗಳಾಗಿರ್ಬೋದು, ಈ ರೀತಿ ಬುಕ್ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಆಮೇಲೆ ಡಾಕ್ ಸೇವಕರ ಕೆಲಸಗಳನ್ನು ನೀವು ಮ್ಯಾನೇಜ್ ಮಾಡಬೇಕಾಗ್ತದೆ, ಮೇಲ್ವಿಚಾರಣೆ ಮಾಡಬೇಕಾಗ್ತದೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಮಾಡ್ಬೇಕು. ಅಂದ್ರೆ ಪೋಸ್ಟ್ ಆಫೀಸ್ದ ಲೈಫ್ ಇನ್ಶೂರೆನ್ಸ್ ಇರ್ತದ, ಆಮೇಲೆ ರೂರಲ್ ಪೋಸ್ಟ್ ಆಫೀಸ್ದ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು. ಈ ರೀತಿ ಏನೇನು ಗೌರ್ಮೆಂಟ್ ಸೇವೆ ಒದಗಿಸಿರ್ತದಲ್ಲ ಪೋಸ್ಟ್ ಆಫೀಸಿಗೆ, ಆ ಪೋಸ್ಟ್ ಆಫೀಸ್ ಸೇವೆಗಳನ್ನ ಜನರಿಗೆ ತಿಳಿಸುವ ಮೂಲಕ ಮಾರ್ಕೆಟಿಂಗ್ ಮಾಡ್ಬೇಕ್ರಿ. ನೆಕ್ಸ್ಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಏನು ಸ್ಮಾರ್ಟ್ಫೋನ್ ಆಮೇಲೆ ಹ್ಯಾಂಡ್ ಹೆಲ್ಡ್ ಸಾಧನಗಳು ಏನು ಕೊಟ್ಟಿರ್ತಾರಲ್ರಿ, ಅವುಗಳ ಮೂಲಕ ಆನ್ಲೈನ್ ವಹಿವಾಟುಗಳನ್ನು ನಡೆಸ್ಬೇಕು ಸ್ನೇಹಿತರೆ. ಇದಿಷ್ಟು ಬ್ರಾಂಚ್ ಪೋಸ್ಟ್ ಮಾಸ್ಟರ್ದ ಕೆಲಸ ಸ್ನೇಹಿತರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ದ ಕೆಲಸ ಏನಂತಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಸಹಾಯ ಮಾಡ್ಬೇಕಿತ್ತ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ಪ್ರತಿಯೊಂದು ಕೆಲಸದೊಳಗೆ ಈ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಕೆಲಸ ಮಾಡಬೇಕಾಗ್ತದೆ. ಈ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಮೇಲೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಏನದಾರಲ್ರಿ, ಇವರು ಮೇನ್ ಬ್ರಾಂಚ್ ಒಳಗೆ ಇರ್ತಾರೆ, ಮೇನ್ ಪೋಸ್ಟ್ ಆಫೀಸ್ನೊಳಗೆ ಇರ್ತಾರೆ. ಇನ್ನು ಡಾಕ್ ಸೇವಕ ಅಂತ ಇನ್ನೂ ಒಂದು ಹುದ್ದೆ ಅದ, ಅದು ಸಬ್ ಪೋಸ್ಟ್ ಆಫೀಸ್ನಾಗ ಇರ್ತಾರೆ. ಓಕೆ ರೀ. ಈ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಮೇಲೆ ಡಾಕ್ ಸೇವಕ್ ಇಬ್ರದ್ದು ಸೇಮ್ ಕೆಲಸ ಇರುವಂತದ್ದು ಸ್ನೇಹಿತರೆ. ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಮೇಲೆ ಡಾಕ್ ಸೇವಕ್ ಇವ್ರಿಗೆ ಏನ್ ಕೆಲಸ ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈಗ ಪೋಸ್ಟ್ಗಳು ಬಂದಿರ್ತಾವ ಅಂತ ತಿಳ್ಕೊಟ್ರೆ, ಅದು ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ರಿಜಿಸ್ಟರ್ಡ್ ಪೋಸ್ಟ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಪಾರ್ಸಲ್ ಬಂದಿರೋದಾಗಿರ್ಬೋದು, ಇವುಗಳನ್ನ ಜನರ ಬಾಗಿಲಿಗೆ ಹೋಗಿ ಕೊಟ್ಟು ಬರ್ಬೇಕು, ಜನರಿಗೆ ಅವು ತಲುಪಿಸ್ಬೇಕು ಸ್ನೇಹಿತರೆ. ಯಾವುದೇ ಪೋಸ್ಟ್ಗಳಾಗಿರಬಹುದು ಅಥವಾ ಪಾರ್ಸಲ್ಗಳಾಗಿರಬಹುದು ಜನರಿಗೆ ಕೊಡ್ಬೇಕು ಸ್ನೇಹಿತರೆ. ಯಾವ ಪೋಸ್ಟ್ ಆಫೀಸ್ನೊಳಗೆ ನೀವು ವರ್ಕ್ ಮಾಡ್ತಿರಲ್ರಿ, ಆ ಪೋಸ್ಟ್ ಆಫೀಸ್ನೊಳಗೆ ಬರುವಂಥ ಗ್ರಾಮದ ಜನರಿಗೆ ನೀವು ಮನೆ ಮನೆಗೆ ಹೋಗಿ ಆ ಸೇವೆಯನ್ನು ಒದಗಿಸ್ಬೇಕು. ಅದೇ ರೀತಿ ಪೋಸ್ಟ್ ಆಫೀಸ್ದ ಸ್ಟ್ಯಾಂಪ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ದ ಎನ್ವೆಲಪ್ ಆಗಿರ್ಬೋದು, ಇಂಥವುಗಳನ್ನು ಮಾರಾಟ ಮಾಡಬೇಕು. ನೆಕ್ಸ್ಟ್ ಆಗ್ಲೇ ಹೇಳ್ದಂಗೆ ಹಣ ಜಮಾ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅಮೌಂಟ್ ವಿಡ್ರಾ ಮಾಡಬೇಕಾಗಿತ್ತು ಅಂತಂದ್ರೆ ಅವರಿಗೆಲ್ಲ ನೀವು ಆನ್ಲೈನ್ ಸೇವೆಯನ್ನು ಒದಗಿಸ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅಕೌಂಟ್ ಓಪನಿಂಗ್, ಇವೆಲ್ಲ ಕಾರ್ಯಗಳನ್ನು ನೀವು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಮೇಲೆ ಡಾಕ್ ಸೇವಕ್ ಆಗಿದ್ದವರು ಮಾಡಬೇಕಾಗ್ತದೆ ಸ್ನೇಹಿತರೆ. ಇದಿಷ್ಟು ಜಾಬ್ ಪ್ರೊಫೈಲ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 12,000ದಿಂದ 29,380 ರೂಪಾಯಿ ತನಕ ಪೇಮೆಂಟ್ ಇರ್ತದೆ ರೀ. 12,000 ರೂಪಾಯಿ ಸ್ಟಾರ್ಟಿಂಗ್ ಪೇಮೆಂಟ್. ವರ್ಷ 3% ಇನ್ಕ್ರೀಸ್ ಆಗ್ತದೆ. ಈ ಪೇಮೆಂಟ್ 3% ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಮೇಲೆ ಡಾಕ್ ಸೇವಕ್ಗಳಿಗೆ ಸ್ಟಾರ್ಟಿಂಗ್ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಪೇಮೆಂಟ್ ಸಿಗ್ತದೆ. ಪ್ರತಿ ವರ್ಷ ಈ ಸ್ಯಾಲ್ರಿದು 3% ಇನ್ಕ್ರಿಮೆಂಟ್ ಆಗ್ತದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ 24,470 ರೂಪಾಯಿ ತನಕ ಪೇಮೆಂಟ್ ಸಿಗ್ತದೆ. ಅಂದ್ರೆ ರಿಟೈರ್ಮೆಂಟ್ ವಯಸ್ಸಿನ ತನಕ ಕೆಲಸ ಮಾಡಿದ್ರೆ ಮ್ಯಾಕ್ಸಿಮಮ್ ಇಷ್ಟು ಸ್ಯಾಲ್ರಿ ತನಕ ನೀವು ತಗೊಳ್ಬಹುದು. ನೆಕ್ಸ್ಟ್ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 40 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ, SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಆಮೇಲೆ ಜನರಲ್ ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು, OBC ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 13 ವರ್ಷಗಳು, SC ಮತ್ತು ST ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿಗೆ 15 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, 10ನೇ ತರಗತಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. 10th ಸ್ಟ್ಯಾಂಡರ್ಡ್ ಅಂದ್ರೆ SSLC ಪಾಸ್ ಆದ್ರೆ ಸಾಕು, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ 10ನೇ ತನಕ ನೀವು 10ನೇ ತರಗತಿಯ ತನಕ ಲೋಕಲ್ ಲ್ಯಾಂಗ್ವೇಜ್ನೊಳಗೆ ಓದಿರ್ಬೇಕು. ಅಂದ್ರೆ ಕನ್ನಡ, ನಮ್ದು ಲೋಕಲ್ ಲ್ಯಾಂಗ್ವೇಜ್ ಕನ್ನಡದೊಳಗೆ ಓದಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು, ಆಮೇಲೆ ಸೈಕಲ್ ಓಡ್ಸಕ್ ಬರ್ತಿರ್ಬೇಕು ಸ್ನೇಹಿತರೆ. ಇದಿಷ್ಟು ಕ್ವಾಲಿಫಿಕೇಶನ್ ನೀವು ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಕ್ರಿಟೇರಿಯಾ, ನೇಮಕಾತಿ ಹೆಂಗ್ ಮಾಡ್ಕೊಳ್ತಾರ ನೋಡ್ರಿ. 10ನೇ ತರಗತಿ ಒಳಗ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಿರಲ್ರಿ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಯಾವುದೇ ರೀತಿಯ ಎಕ್ಸಾಮ್ ಇರಂಗಿಲ್ಲ. 10ನೇ ತರಗತಿಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಓಕೆ ರೀ. ಇನ್ನೂ ಒಂದು ಪ್ರಮುಖ ಮಾಹಿತಿ ಏನಂದ್ರೆ, ಅರ್ಜಿ ಸಲ್ಲಿಸಬೇಕಾದ್ರ
10ನೇ ತರಗತಿ ಏನದಲ್ಲ SSLC ಅಂಕಪಟ್ಟಿ ಗ್ರೇಡ್ ಪಾಯಿಂಟ್ಸ್ ಒಳಗಿತ್ತು ಅಂತ ತಿಳ್ಕೊಳ್ಳಿ. ಗ್ರೇಡ್ ಪಾಯಿಂಟ್ಸ್ ಒಳಗಿತ್ತು ಅಂತಂದ್ರೆ ಈ ಗ್ರೇಡ್ ಪಾಯಿಂಟ್ಸ್ ಅನ್ನ ನೀವು ಅಂಕಗಳಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕ್ರಿ. ಅಂಕಗಳಿಗೆ ಅಥವಾ ಮಾರ್ಕ್ಸ್ಗಳಿಗೆ ಕನ್ವರ್ಟ್ ಮಾಡ್ಕೊಂಡು ಆ ಮಾರ್ಕ್ಸ್ ಅನ್ನ ನೀವು ತುಂಬಬೇಕು ಎಲ್ರಿ ಅಪ್ಲಿಕೇಶನ್ದೊಳಗೆ. ಓಕೆ ರೀ. ಇನ್ ಕೇಸ್ ಮಾರ್ಕ್ಸ್ ಒಳಗೆ ಕನ್ವರ್ಟ್ ಮಾಡ್ದೇನೆ ಹಂಗ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಗ್ರೇಡ್ ಪಾಯಿಂಟ್ಸ್ ಒಂದಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಆ ಅರ್ಜಿ ಕ್ಯಾನ್ಸಲ್ ಮಾಡ್ಲಾಗ್ತದ ಅಂದ್ರೆ ರಿಜೆಕ್ಟ್ ಮಾಡ್ಲಾಗ್ತದ ಅಂತ ನೋಟಿಫಿಕೇಶನ್ದೊಳಗೆ ಮೆನ್ಷನ್ ಮಾಡಿರುವಂಥದ್ದು. ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೊಂದಿಗೆ 2 ಸೆಲ್ಫ್ ಅಟೆಸ್ಟೆಡ್ ಒಂದಿಗೆ ಜೆರಾಕ್ಸ್ ಕಾಪಿನೂ ಕೂಡ ತಂದಿರಬೇಕು. ಉದಾಹರಣೆಗಾಗಿ ಇದು ಒಂದು SLC ಮಾರ್ಕ್ಸ್ ಕಾರ್ಡ್ ಅಂತ ತಿಳ್ಕೊಡ್ರಿ. ಇಲ್ಲಿ ಮೂಲ್ಯಾಗ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೀರಿ. ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಮ್ಯಾಲೆ ನಿಮ್ದು ಸೈನ್ ಮಾಡಿ. ಅದೇ ಸೆಲ್ಫ್ ಅಟೆಸ್ಟೆಡ್ ಕಾಪಿ. 2 ಸೆಟ್ ಜಿರಾಕ್ಸ್ ಬರಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ. ಮಾರ್ಕ್ ಶೀಟ್, ID ಪ್ರೂಫು, ಕಾಸ್ಟ್ ಸರ್ಟಿಫಿಕೇಟ್, ಇನ್ ಕೇಸ್ ಅಂಗವಿಕಲ ಅಭ್ಯರ್ಥಿ ಇದ್ರೆ ಅಂಗವಿಕಲ ಅಭ್ಯರ್ಥಿಯ ಸರ್ಟಿಫಿಕೇಟ್, EWS ಅಭ್ಯರ್ಥಿಗಳಿದ್ರೆ EWS ಸರ್ಟಿಫಿಕೇಟ್, ಟ್ರಾನ್ಸ್ಜೆಂಡರ್ ಅಭ್ಯರ್ಥಿ ಇದ್ರೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್, ಆಮೇಲೆ ಡೇಟ್ ಆಫ್ ಬರ್ತ್ ಪ್ರೂಫು, ಆಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ಕಂಪಲ್ಸರಿ ರೀ. ಮೆಡಿಕಲ್ ಸರ್ಟಿಫಿಕೇಟ್ ನೋಡ್ರಿ. ಮೆಡಿಕಲ್ ಆಫೀಸರ್ ಆಫ್ ಎನಿ ಗವರ್ನಮೆಂಟ್ ಹಾಸ್ಪಿಟಲ್ ಆರ್ ಗವರ್ನಮೆಂಟ್ ಡಿಸ್ಪೆನ್ಸರೀಸ್ ಅಥವಾ ಗವರ್ನಮೆಂಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂದ್ರೆ PH ನೊಳಗೆ ವರ್ಕ್ ಮಾಡ್ತಕ್ಕಂಥ ಗವರ್ನಮೆಂಟ್ ಡಾಕ್ಟರಿಂದ ಈ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ತಗೊಳ್ಬೇಕು. ಯಾರೇ ಗವರ್ನಮೆಂಟ್ ಡಾಕ್ಟರ್ ಇದ್ರೆ ಸಾಕು. ಗವರ್ಮೆಂಟ್ ಡಾಕ್ಟರ್ ಕಡೆಯಿಂದ ಈ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ನೀವು ಕಡ್ಡಾಯವಾಗಿ ತೆಗೆಸ್ಬೇಕು ಸ್ನೇಹಿತರೆ. ಇವಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಇರಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಚೆಕ್ ಮಾಡ್ತಾರೆ. ಇಲ್ಲಿ ಅನೆಕ್ಷರ್ 2 ಐತಿ ನೋಡಿ ಸ್ನೇಹಿತರೆ. ಅನೆಕ್ಷರ್ 2 ಅದ ಅಂದ್ರೆ ಅಪ್ಲಿಕೇಶನ್ ಹ್ಯಾಂಗ್ ತುಂಬಬೇಕಂತ ಇನ್ ಡಿಟೇಲ್ ಗೈಡ್ಲೈನ್ಸ್ ಕೊಟ್ಟಾರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅನೆಕ್ಷರ್ 2 ಓಪನ್ ಮಾಡಿಕೊಡ್ರಿ. ಇಲ್ಲಿ ಕಂಪ್ಲೀಟ್ ಗೈಡ್ಲೈನ್ಸ್ ಕೊಟ್ಟಾರ. ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಗೈಡ್ಲೈನ್ಸ್ ಕೊಟ್ಟಾರ. ಒಮ್ಮೆ ನೀಟಾಗಿ ಓದ್ಕೊಂಡು ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, SC ST ಅಂಗವಿಕಲ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗಿಯ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ರಿ. ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಮಾಹಿತಿ ಏನು ಅಂತಂದ್ರೆ ಯಾವುದೇ ಒಂದು ಡಿವಿಷನ್ಗೆ ಮಾತ್ರ ಅರ್ಜಿ ಸಲ್ಲಿಸಬೇಕ್ರಿ. ಒಂದಕ್ಕಿಂತ ಹೆಚ್ಚು ಡಿವಿಷನ್ಗಳಿಗೆ ಅರ್ಜಿ ಸಲ್ಲಿಸುವಂಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿರುವಂಥ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ ಅಲ್ಲಿ ಡಿಸ್ಟಿಕ್ಗಳು ಬರ್ತಾವೆ. ಯಾವುದಾದ್ರೂ ಒಂದು ಡಿಸ್ಟಿಕ್ಕಿನ ಹುದ್ದೆಗಳಿಗೆ ಮಾತ್ರ ನೀವು ಅರ್ಜಿ ಸಲ್ಲಿಸ್ಬೇಕ್ರಿ. ಪೋಸ್ಟ್ ಏನದಾವಲ್ಲ ಒಂದಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನು ನೀವು ಸೆಲೆಕ್ಟ್ ಮಾಡಬಹುದು. ಆದ್ರೆ ಒಂದೇ ಜಿಲ್ಲೆಯ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿರುವಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಿಲ್ರಿ. ಇದು ನೆನಪಿರಲಿ. ಇದಿಷ್ಟು ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಆಮೇಲೆ ಡಾಕ್ ಸೇವಕ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.